ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ ಸನ್ನಿಹಿತ. ಇರಾನ್ ಯುಎಸ್ಎ ಸಂಧಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಉದ್ವಿಗ್ನತೆ ತಣಿಸಲು ಈ ಒಪ್ಪಂದ ಸಹಕಾರಿಯಾಗಿದೆ. ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ ಸನ್ನಿಹಿತ. ಇರಾನ್ ಯುಎಸ್ಎ ಸಂಧಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಉದ್ವಿಗ್ನತೆಯನ್ನ ತಣಿಸಲು ಈ ಒಪ್ಪಂದ ಈಗ ಸಹಕಾರಿಯಾಗಿದೆ. ಮುಂದೆ ಸ್ಥಿರ ಮತ್ತು ಶಾಶ್ವತ ಒಪ್ಪಂದ ಏರ್ಪಡಬಹುದು ಎಂಬ ಆಶಯ ಭಾರತಕ್ಕಿದೆ. ಕೊಲ್ಲಿ ಸಂಘರ್ಷದಿಂದ ಜಾಗತಿಕ ಆರ್ಥಿಕತೆ ಮೇಲೆ ಪರಿಣಾಮವನ್ನ ಬೀರಿತ್ತು. ಕಡಲ ಮಾರ್ಗದ ವ್ಯಾಪಾರ ಮತ್ತು ಇಂಧನ ಪೂರೈಕೆಯಲ್ಲಿ ಇದು ಏರ್ಪೇರಾಗಿತ್ತು. ಈಗ ಹರ್ಮುಜ್ ತೆರೆಯೋದ್ರಿಂದ ಇಂಧನ ಮಾರುಕಟ್ಟೆ ನಿರಾಳವಾಗಲಿದೆ. ಈಗ ರಾಜತಾಂತ್ರಿಕತೆ ಮೂಲಕ ಯಾವುದೇ ಸಂಘರ್ಷ ಪರಿಹಾರ ಆಗಬಹುದು. ಈ ಶಾಂತಿ ಒಪ್ಪಂದ ವಿಶ್ವದ ಹಿತದೃಷ್ಟಿಯಿಂದ ಅಗತ್ಯವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಶಾಂತಿ ಸ್ಥಾಪನೆ ಭಾರತದ ಆರ್ಥಿಕ ಹಿತಾಸಕ್ತಿಗೂ ಕೂಡ ಇಲ್ಲಿ ಪೂರಕವಾಗಿದೆ. ಇನ್ನು ಇದು ಮುಂದೆ ಶಾಶ್ವತ ಶಾಂತಿ ಒಪ್ಪಂದಕ್ಕೆ ಬುನಾದಿ ಆಗಲಿದೆ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸುಮಾರು 108 ದಿನಗಳ ಭೀಕರ ಯುದ್ಧ ಮತ್ತು ಸಂಘರ್ಷಕ್ಕೆ ಈಗ ಕೊನೆಗೂ ಕೂಡ ತೆರೆ ಬಿದ್ದಿದೆ. ಉಭಯ ದೇಶಗಳ ನಡುವೆ ಐತಿಹಾಸಿಕ ಶಾಂತಿ ಒಪ್ಪಂದ ಅಂತಿಮಗೊಂಡಿರುವಂತದ್ದು. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ಸರ್ಕಾರ ಈ ಒಪ್ಪಂದವನ್ನ ಅಧಿಕೃತವಾಗಿ ಪ್ರಕಟವನ್ನ ಮಾಡಿದೆ.